ನಮ್ಮಮ್ಮನ್ಗೂ ನಮ್ಮ ಮನೆಯವ್ರಿಗೂ ಎಷ್ಟೊಂದು ಅವಮಾನ ಆಯ್ತು ಅಂತ ನೀನೇ ಕಣ್ಣಾರೆ ನೋಡಿದ್ಯಾ. ಅದ್ಗೆ ನೀವೇ ಬೇಜಾರ್ ಮಾಡ್ಕೊಂಡು ಫೀಲ್ ಮಾಡ್ಕೋತಿದ್ದೀರಾ. ನಿಮ್ಮ ಅಮ್ಮಂಗ ಆ ರೀತಿ ಎಲ್ಲ ಆಗಿರಲ್ಲ ಅಂತ ಅನ್ಸುತ್ತೆ. ಏನೋ ಒಂದ್ ಒಳ್ಳೇದಾಯ್ತಲ್ಲ ಅಂತ ನೆಮ್ಮದಿಯಾಗಿರ್ತಾರೆ. ಅದ್ ಹೇಗೆ ಹೇಳ್ತೀಯಾ? ಹೋಗ್ಲಿ, ಅದಕ್ಕೆ ಇಂಪಾರ್ಟೆಂಟ್ ಅಲ್ಲ. ಅದ್ಗೆ ಅಣ್ಣ ಎಲ್ಲ ಹೋಗಿದ್ದಾನೆ ಅಂತ ಹುಡುಕ್ಬೇಕು. ಪ್ಲೀಸ್ ನೀವು ನಿಮ್ ಮೊಬೈಲಿಂದ ಅವನಿಗೆ ಕಾಲ್ ಮಾಡಿ. ಅವ್ನ್ ಪಕ್ಕ ಪಿಕ್ ಮಾಡೇ ಮಾಡ್ತಾನೆ. ಅಷ್ಟ್ರಲ್ಲಿ ನಾನು ಅವ್ನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡ್ತೀನಿ. ನಿಮ್ಗೇನಾದ್ರೂ ಗೊತ್ತಾದ್ರೆ ನನ್ಗೊಂದು ಕಾಲ್ ಮಾಡಿ ಹೇಳಿ. ಸರಿ ಸರಿ ಅಂಕಲ್, ನಾನು ಬರ್ತೀನಿ. ಮೈನಾ ಏನಾತ? ದೀಪಾ ಏನ್ ಹೇಳಿದ್ಲು? ನಿನ್ನೆ ಅತ್ತೆ ಧ್ರುವ ಅವ್ರನ್ನ ಮನೆ ಒಳಗಡೆ ಬಿಟ್ಕೊಂಡಿಲ್ವಂತೆ. ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಎಲ್ಲಿಗೋ ಹೋಗ್ಬಿಟ್ಟವ್ರೆ. ಏನ್ ಹೇಳಾಕತ್ತಿ ನೀನು? ಮತ್ ಎಲ್ಲಿ ಹೋದವ? ಗೊತ್ತಿಲ್ಲ ಅಕ್ಕ, ನಿನ್ನೆ ರಾತ್ರಿಯಿಂದ ಅವ್ರ ಮನೆಗೆ ಹೋಗಿಲ್ವಂತೆ. ಮೈನಾ ಫೋನ್ ಮಾಡಿ ನೋಡಿದ್ರಂತ? ಹ್ಞೂ ಅಕ್ಕ, ಆದ್ರೆ ಅವ್ರ ಫೋನೇ ತೆಗಿತಿಲ್ವಂತೆ. ಫೋನ್ ತೆಗಿದೇನೆ ಎಲ್ಲಿ ಹೋಗಿದ್ದಾನಂತೆ ಧ್ರುವ? ನನ್ಗೇನಕ್ಕ ಗೊತ್ತು. ಪುಷ್ಪಕ್ ಸರ್ ಫೋನ್ ಮಾಡಿದ್ರು ಅವ್ರ ಫೋನೇ ತೆಗಿತಿಲ್ಲ. ಹೆಂಗ್ ತೆಗಿತಾನವ? ಮನಿ ಬಾಗ್ಲಿ ಬಂದಿರೋ ಮನುಷ್ಯನ ಬಾಯಿಗೆ ಬಂದಂಗ್ ಬೈದ್ ಕಳಿಸಿ ಹೋಗ್ಲಿ ಬಿಡು ಅಂತೇಳಿ ಅವ್ರ ಮನಿಗೆರ ಹೋದ್ರ ಅವನು ಬೈದು ಮನಿಂದ ಹೊರಗೆ ಕೇಳ. ಪಾಪ ಏನ್ ಮಾಡಾಕ್ ಕುಂತಾನೋ ಅವನು. ಧ್ರುವನ್ ಮನ್ಸ ಒಡ್ದೋಗೈತಿ. ಪಾಪ ಎಲ್ಲೋ ಕೂತ್ಕೊಂಡತ್ತೆ ಏನ. ಈಗ್ಲೂ ನೀನ್ ಫೋನ್ ಮಾಡಿಬಿಟ್ಟೇನ ಅವನ್ಗ? ಪುಷ್ಪಕ್ ಸರ್ ಫೋನ್ ಮಾಡಿದ್ದು. ಅವ ಯಾರ್ ಫೋನ್ ಮಾಡಿದ್ರು ತೆಗಿಯೋದಿಲ್ಲ. ಒಂದ್ಸಲ ನೀ ಫೋನ್ ಮಾಡಿ ನೋಡು, ಪಕ್ಕಾ ತೆಗಿತಾನವ. ಸರಿಯಾಗಿ ಹೇಳಿದೆ ಮಾಮ. ಖಂಡಿತವಾಗ್ಲೂ ನೀನ್ ಫೋನ್ ಮಾಡಿದ್ರೆ ಧ್ರುವ ತೆಗಿತಾನೆ. ಮೈನಾ ನೀನೇ ಫೋನ್ ಮಾಡು, ಧ್ರುವ ಫೋನ್ ತೆಗಿತಾನೆ. ಏನು ಹೇಳಿಟ್ಟಂಗೆ ಪದೇ ಪದೇ ಎಲ್ರು ಅದನ್ನೇ ಹೇಳ್ತಿದ್ದೀರಾ? ಎಲ್ರು ಸೇರ್ಕೊಂಡ್ ನಾಟಕ ಮಾಡಿ ನನ್ ಕುತ್ತಿಗೆ ತಾಳಿ ಕಟ್ದಂಗ್ ಮಾಡಿದ್ರಲ್ವಾ? ಈಗ್ಲೂ ಅದೇ ತರ ನಾಟಕ ಮಾಡಿ ನಾನು ಅವ್ರ ಹತ್ರ ಮಾತಾಡಂಗ್ ಮಾಡ್ತಿದ್ದೀರಾ? ಹೇಳಿ. ಸಾಕ್ ಸುಮ್ನಿರೆ. ಹೇಳಿದ್ದ ಎಷ್ಟು ಅಂತ ಹೇಳ್ತೀಯಾ? ಇಲ್ಲಿ ಯಾರು ನಾಟಕ ಮಾಡಾಕತ್ತಿಲ್ಲ. ಒಂದ್ ಮಾತು ಹೇಳ್ತೀನಿ, ಸರಿಯಾಗಿ ತಿಳ್ಕೊ. ನಿನ್ನ ಧ್ರುವನ್ನ ಮದುವೆ ಮಾಡಿಸಿದ್ದು ನೀವಿಬ್ರು ಚೆನ್ನಾಗಿರ್ಲಿ ಅಂತ. ಅದು ಮುಗ್ದೋಗಿರೋ ಕತೆ. ಅದನ್ನ ಎಷ್ಟು ಅಂತ ಹೇಳಿ ಆ ಧ್ರುವಂಗೂ ನೋವು ಕೊಡ್ತಿ, ನೀನು ನೋವು ಅನ್ಭೋಗಿಸ್ತಿ. ನೋಡು, ಇದೇನು ಸರಿ ಅನ್ಸೋದಿಲ್ಲ. ನನ್ ಕೈಲಿ ಇಷ್ಟ ಹೇಳಕ್ ಆಗೋದು. ಏ ಮಮ್ಮ, ಅಷ್ಟೊಂದು ಯಾಕೆ ಕೋಪ ಮಾಡ್ಕೊಂತೀಯ? ಸುಮ್ನಿರ್, ನಾನು ಮಾತಾಡ್ತೀನಿ. ಮೈನಾ, ಧ್ರುವಂಗೂ ನಿಂಗೂ ಏನ್ ತೊಂದ್ರೆ ಅಂತ ಇವಾಗ ಅದು ಮುಖ್ಯ ಅಲ್ಲ. ನೀನು ಫೋನ್ ಮಾಡಿ ಅವ್ನು ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದು ಮುಖ್ಯ. ನೀನ್ ಒಂದ್ಸಲಿ ಫೋನ್ ಮಾಡು, ಅವ್ನ್ ಖಂಡಿತ ಫೋನ್ ತೆಗಿತಾನೆ. ಕೆಲ್ಸದ ಟೈಮಲ್ಲಿ ಕೆಲಸ ಮಾಡೋದು ಬಿಟ್ಟು ಹರಟೆ ಹೊಡಿಯಕ್ ಶುರು ಮಾಡ್ಬಿಟ್ರಾ? ನಿಮ್ಮನ್ನೇ ಕೇಳ್ತಿರೋದು. ಯೋಚನೆ ಮಾಡಕ್ ಹೋಗ್ಬೇಡ. ಧ್ರುವನ್ ಹತ್ರ ಮಾತಾಡ್ತೀನಿ ಅಂತ ಹೇಳೋಗು. ಹೋಗಂದೆ. ಹೋಗು ಮೈನಾ, ಹೋಗ್ ಮೈನಾ. ಸರ್, ಧ್ರುವರ್ತವ ನಾನ್ ಮಾತಾಡ್ಬೇಕು. ಫೋನ್ ತಗೋಬೋದಾ? ಹೊಡ್ಕೋ ಕೆನ್ನೆಗೆ, ಹೊಡ್ಕೋ. ಗಂಡನ ಹೆಸರನ್ನ ಹಂಗೆಲ್ಲ ಹೆಸರಿಟ್ಟು ಕರೀತಾರೇನಮ್ಮ? ತಪ್ಪು. ಸರ್, ಒಂದ್ ಮುಖ್ಯವಾದ ವಿಷಯ ಸರ್, ನಾನ್ ಮಾತಾಡ್ಲೇಬೇಕು. ನೀವ್ ಸ್ವಲ್ಪ ಸಹಾಯ ಮಾಡಿದ್ರೆ. ಏನ್ ಎಲ್ಲ ಕೆಲ್ಸನೂ ನನ್ ಕೇಳೇ ಮಾಡೋ ತರ? ನಿನ್ನ ನನ್ ಕೇಳ ಕೆಲ್ಸಕ್ಕೆ ಸೇರ್ಸ್ಕೊಂಡ್ರು. ನೀನು ನನ್ನನ್ ಕೇಳ ಧ್ರುವ ಅವ್ರನ್ನ ಲವ್ ಮಾಡ್ದೆ. ಈಗ ನನ್ನನ್ ಕೇಳ ನೀವು ಮದ್ವೆ ಮಾಡ್ಕೊಂಡ್ರಿ. ಈಗ ನನ್ನನ್ ಸಹಾಯ ಕೇಳ್ತಿರೋದು ಯಾಕೆ? ಆಫ್ಟರ್ ಆಲ್ ಒಂದ್ ಫೋನ್ ಕಾಲ್ಗೆ. ನೆನ್ನೆವರೆಗೂ ಮೇಲ್ ಕೂತಿರ್ತಾರಲ್ಲ ಚಿಕ್ಕ ಯಜಮಾನ್ರು, ಅವರೇ ತಾನೇ ನೀನ್ ಸಹಾಯಕ್ಕೆ ಬಂದಿದ್ದು. ಅವ್ರು ಇಲ್ಲಿರೋವರೆಗೂ ನಿಮ್ಮನ್ ಯಾರಮ್ಮ ಟಚ್ ಮಾಡಕ್ಕಾಗತ್ತೆ? ಓಹೋ, ನನ್ಗೀಗ ಅರ್ಥ ಆಯ್ತು ಯಾಕೆ ನೀನ್ ಫೋನ್ ಮಾಡ್ಬೇಕು ಅಂತ. ಈಗ ನಿನ್ಗೆ ಏನಾಗ್ಬೇಕು ಅಂತ ನನಗೆ ಗೊತ್ತು. ಮಾರಿಷಸ್ಗೆ ಹೋಗ್ತೀರಾ? ಥೈಲ್ಯಾಂಡ್ಗೆ ಹೋಗ್ತೀರಾ? ಅಥವಾ ಈ ದುಬೈ ಎಲ್ಲ ಬೇಡ, ಅಲ್ಲಿ ಗಲಾಟೆ ಆಗ್ತಾ ಇದೆ. ಹೊಡೆದಿಗಿಡ್ದು ಹಾಕ್ಬಿಟ್ಟಾರ ನಿಮ್ಮಿಬ್ರನ್ನ. ಮಾರಿಷಸ್ ಇಲ್ಲ, ನೀವ್ ಎಲ್ಲಿ ಬೇಕಾದ್ರೂ ಹೇಳಿ, ನಾನ್ ಬುಕ್ ಮಾಡ್ಕೊಡ್ತೀನಿ ಹನಿಮೂನ್ಗೆ. ಸರ್, ನಾನು ಈ ಕೆಲಸದ ಒತ್ತಡಗಳಲ್ಲಿ ಎಲ್ಲಾ ಘಟನೆಗಳನ್ನು ಮರ್ತು ಬಿಡ್ತೀನಿ. ನಿಮ್ದು ಹನಿಮೂನು ಮದ್ವೆಗ್ ಮುಂಚೆನೆ ಗಾರ್ಮೆಂಟ್ಸ್ ಅಲ್ಲಿ ಗೋಡನ್ ಅಲ್ಲಿ ಆಗೋಗಿತ್ತು ಅಲ್ವಾ? ಸರ್, ಅಯ್ಯೋ, ನನ್ಗೆ ಯಾಕಮ್ಮ ಬೇಕು ಇದೆಲ್ಲ?
ನೀನ್ ನನ್ಗೇನು ಕೇಳಲಿಲ್ಲ, ನಾನ್ ನಿನ್ಗೇನು ಹೇಳಲಿಲ್ಲ. ಆಮೇಲೆ ನಾನು ಏನೋ ಹೇಳಿದೆ ಅಂತ ಮೇಲೋಗಿ ಮೇಲೆ ಚಿಕ್ಕ ಯಜಮಾನ್ರು ಹತ್ರ ಕಂಪ್ಲೇಂಟ್ ಕೊಟ್ಟು ನನ್ನನ್ನ ಕೆಲಸದಿಂದ ತೆಗ್ಸಿದ್ರು ತೆಗ್ಸ್ಬಿಡ್ತೀಯಾ? ಹೋಗೋಗು, ಮಾತಾಡೋಗು. ನೀನು ಹೋಗಿ ಮಿಸ್ಟರ್ ಮೈನಾ ಅವ್ರಿಗೆ ಕಾಲ್ ಮಾಡಿ ಈಗ ಬೇಗ ಬಂದ್ಬಿಡ್ತೀನಿ, ಬೇಗ ಅಡಿಗೆ ಮಾಡ್ಬಿಡ್ತೀನಿ, ಊಟ ಮಾಡ್ಬಿಡೋಣ, ರೌಂಡ್ ಹೋಗೋಣ, ಏನಾದ್ರೂ ಮಾತಾಡ್ಕೊ ಹೋಗು, ನಿಧಾನ ಕೆಲಸ ಮಾಡು, ಹೋಗು. ಹೋಗಮ್ಮ. ಹಲೋ, ನೀವೇನು ಮಿಕ್ ಅಂತ ಅವಳು ನೋಡ್ತಾ ಇದ್ದೀರಾ? ಅವ್ರು ಹೋಗಿ ಏನ್ ಬೇಕಾದ್ರೂ ಮಾತಾಡ್ಕೋತಾರೆ, ನಿಮಗ್ ಕೊಟ್ಟಿರೋ ಕೆಲ್ಸನ ಮುಗಿಸಿ. ಹಲೋ ಧ್ರುವ ಅವರೇ, ಎಲ್ಲಿದ್ದೀರಾ ನೀವು? ಧ್ರುವ ಅವರೇ, ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ? ಧ್ರುವ ಅವರೇ, ಎಲ್ಲೋ ಇದ್ದೀನಿ. ಯಾಕೆ ಧ್ರುವ ಅವರೇ ಈ ತರ ಮಾಡ್ತಿದ್ದೀರಾ? ಯಾಕೆ ಯಾರು ಫೋನ್ ಮಾಡಿದ್ರು ಫೋನ್ ತೆಗಿತಿಲ್ಲ ನೀವು? ದೀಪ ಎಷ್ಟು ಹೆದರ್ಕೊಂಡಿದ್ದಾಳೆ ಗೊತ್ತಾ? ನೀವಿವಾಗ ಎಲ್ಲಿದ್ದೀರಾ ಅಂತ ಹೇಳಿ. ನನಗೆ ಯಾರ ಹತ್ರನೂ ಮಾತಾಡೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ನಿಮ್ ಹತ್ರ ಇದ್ದು ನಿಮ್ ಮನ್ಸಿಗೆ ಕಷ್ಟ ಕೊಡಬಾರ್ದು ಅಂತಾನೆ ಎಲ್ಲೋ ದೂರ ಬಂದಿದ್ದೀನಿ. ಅದಕ್ಕೇನೆ ಯಾರು ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಆದ್ರೆ ನೀವು ಕಾಲ್ ಮಾಡಿದ್ರಲ್ಲ, ನನ್ನಿಂದ ರಿಸೀವ್ ಮಾಡದೇ ಇರೋದಕ್ಕಾಗ್ಲಿಲ್ಲ, ಅದಕ್ಕೆ ರಿಸೀವ್ ಮಾಡಿದೆ ಅಷ್ಟೇ. ಅಲ್ಲ ಧ್ರುವ ಅವರೇ, ಅಮ್ಮ ಏನೋ ಕೋಪದಲ್ಲಿ 2 ಮಾತಂದ್ರು ಅಂತ ನೀವು ಮನೆ ಬಿಟ್ಟು ಹೋಗೋದು ಸರಿನಾ? ನೀವು ಅವ್ರನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಮೈನಾ ಅವ್ರೆ, ನಮ್ಮಮ್ಮನ್ಗೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕಾಗ್ಲಿ, ನನ್ ಹೊಡೆಯೋದಕ್ಕಾಗ್ಲಿ ಅವ್ರಿಗೆ ಅಧಿಕಾರ ಇದೆ. ನಾನೇನು ಅವ್ರ ಮನೆ ಬಿಟ್ಟು ಹೋಗು ಅಂದಿದ ತಕ್ಷಣ ಬಂದಿಲ್ಲ. ಅವಳು ಆ ಮನೇಲಿದ್ರೆ ನಾನು ಆ ಮನೇಲಿ ಇರಲ್ಲ ಅಂತ ಅವ್ರಿಗೆ ಅರ್ಥ ಮಾಡ್ಸೋದಕ್ಕೋಸ್ಕರ ಮನೆ ಬಿಟ್ಟು ಬಂದಿದ್ದೀನಿ. ನೀವ್ ಯಾರ ಬಗ್ಗೆ ಏನ್ ಹೇಳ್ತಿದ್ದೀರಾ? ಇನ್ಯಾರು? ಆ ತುಳಸಿ ಬಗ್ಗೆನೆ. ಎಷ್ಟೇ ಕಷ್ಟ ಆದ್ರೂ, ಯಾರಿಗೇನೇ ತೊಂದರೆ ಆದ್ರೂ ನಾವು ಮಾತ್ರ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋರಲ್ಲ ನಮ್ಮಮ್ಮ. ನಮಗೂ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅಂತವ್ರನ್ನ ತಾಳಿ ಕಟ್ಟಿದ್ರು ಪರವಾಗಿಲ್ಲ, ಅದನ್ನ ಕಿತ್ ಬಿಸಾಕು, ಹೆತ್ತು ಮಗನ್ನೇ ಮನೆ ಬಿಟ್ಟು ಹೋಗು ಅಂತ ಹೇಳೋ ಹಾಗೆ ಮಾಡೋದ್ಲಲ್ಲ ತುಳಸಿ. ಅವಳ ಬಗ್ಗೆನೆ ಮಾತಾಡ್ತಿರೋದು. ಸಂಜೆ ನಾನ್ ಮನೆಗೆ ಬರೋದು ಸ್ವಲ್ಪ ಹೊತ್ತು ತಡ ಆದ್ರೂ ಎಲ್ಲಿದ್ಯೋ ಏನಾಗ್ಬಿಡ್ತೋ ಅಂತ ಯೋಚನೆ ಮಾಡೋ ಅಂತ ನಮ್ಮಮ್ಮ ನಾನು ದೀಪ ಅಷ್ಟು ಪ್ರಾಣ ಹೋಗೋ ತರ ಒದ್ದಾಡ್ತಿದ್ರು ಲೆಟ್ರು ಬರ್ದು ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದಾಳೆ. ಆ ತರ ಅವ್ರ ಮನ್ಸನ್ನ ಬದಲಾಯಿಸಿದಾಳೆ.